ಗೈಸ್ ಇವಾಗ ನಮ್ಮ ಹಿತ್ಲು ಕಡೆ ಬಂದ್ರಿ. ವಿಳ್ಳೆದೆಲ್ಲ ಗಿಡ ಎಲ್ಲ ಹಬ್ಬಿಟ್ಟಿತ್ತು ನೋಡಿ ಹೆಂಗಿದೆ. ನೀರು ಹಾಕ್ತೀವಲ್ಲ ದಿನ, ಅದರಿಂದ ಒಂದು ಸ್ವಲ್ಪ ಕಸರೆ ಥರ ಇದೆ. ಇದೆಲ್ಲ ಕ್ಲೀನ್ ಮಾಡಬೇಕು ಒಂದು ಭಾನುವಾರ ಯಾವಾಗಾದ್ರು ಫ್ರೀ ಮಾಡಿಕೊಂಡು. ಈಗ ನಮ್ಮ ಅಮ್ಮಂಗೆ ಒಂದು ವಾರ ರಜಾ ನೋಡಬೇಕು, ಆವಾಗಲೇ ಮಾಡೋದು. ಇಲ್ಲ ಹೆಂಗಾಗುತ್ತೋ ಹಂಗೆ. ವಿಳ್ಳೆದೆಲ್ಲ ಬಿಡುತ್ತೆ, ಸಣ್ಣದಾಗಿ ಬಿಡುತ್ತೆ ಹೊರತು ದೊಡ್ಡದಾಗ್ತಿಲ್ಲ, ಅಗಲನೂ ಆಗ್ತಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ಅಂತ ನಾನು 10 ದಿನ ಆಯಿತು ವ್ಲಾಗ್ ಹಾಕಿ. ನಮ್ಮ ಅಣ್ಣ ಕೇಳ್ತಿದ್ದ ವೀಡಿಯೋ ಮಾಡ್ತೀನಿ ಅಂತಂದೆ. ಸೊ ಅದಕ್ಕೆ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ವೀಡಿಯೋಗಳು ಹಾಕ್ತಾನೆ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಮರಿದೆ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ, ರಮ್ಯಾ ಲೈಫ್ ಸ್ಟೈಲ್ ಬ್ಲಾಗರ್ ಅಂತ. ಏನು ಹೇಳ್ತೀಯಮ್ಮ? ನನಗೆ ಏನು ಅಂತೇಳಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ. ಸೊ ನಾಳೆ ಯುಗಾದಿ ಹಬ್ಬ, ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಇನ್ನು ದೇವ್ರ ಮನೆ ಒಂದು ಕ್ಲೀನ್ ಮಾಡಬೇಕು. ಅಂದರೆ ದೇವ್ರ ಫೋಟೋ ಎಲ್ಲ ಒರೆಸಿ ಬೊಟ್ಟಲ್ಲಿ ಇವತ್ತು ಎಕ್ಬಿಡ್ತೀವಿ ನಾವು. ಸೊ ನಾಳೆ ದೀಪ ಅನ್ಸೋಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ತಿಂಡಿಗೆ ಬಂದು ಚಪಾತಿ ಮತ್ತು ಈರುಳ್ಳಿ ಗೊಜ್ಜು ಮಾಡಿದ್ದಾರೆ ನಮ್ಮಮ್ಮ. ಅಂದರೆ ಇಬ್ಬರು ಸೇರ್ಕೊಂಡೇ ಮಾಡಿರೋದು. ಆ ರೆಸಿಪಿ ಫಸ್ಟು ಬರುತ್ತೆ ನೋಡಿ. ಆ ರೆಸಿಪಿ ಇರ್ತಾರೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಫಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೋಬೋದು. ನಾನು ಫ್ಲೇವರ್ಗೋಸ್ಕರ ಬರೀ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದಾದಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಲಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಬಂದು ಗೋಲ್ಡನ್ ಬ್ರೌನ್ ಮಾಡಬೇಕು, ಲೈಟಾಗಿ, ಜಾಸ್ತಿ ಬಂದು ಸೀದೋದಂಗೆ ಹೋಗುತ್ತೆ. ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಎಷ್ಟು ಜನ ಇದ್ದರೂ ಅದ್ರ ಮೇಲೆ ಡಿಪೆಂಡು. ನಾನು 4 ಜನ ಇರೋದ್ರಿಂದ ಒಂದು 5-6 ಗಂಟೆ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪದನೇ. ಅದಾದಮೇಲೆ ನೆಕ್ಸ್ಟ್ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಆ್ಯಡ್ ಮಾಡೋದ್ರಿಂದ ನೀರಿನ ಅಂಶ ಬಿಡುತ್ತೆ, ಆಮೇಲೆ ಚೆನ್ನಾಗಿ ಬೇಯುತ್ತೆ ಅಂತ. ಆಮೇಲೆ ಬೇಕು ಅಂದರೆ ಹಾಕೋಬೋದು. ಇವಾಗ ಕೆಲ್ಸಕ್ಕೆ ಹೋಗೋರೆಲ್ಲ ಇರ್ತಾರಲ್ಲ, ಅಂಥವ್ರಿಗೆಲ್ಲ ಇದು ಈಸಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಕ್ಯಾಬ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. 5 ನಿಮಿಷ ಆದಮೇಲೆ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಲೈಟಾಗೆಲ್ಲ ನೀರಿನ ಅಂಶ ಬಿಡ್ತಿದೆ. ನೆಕ್ಸ್ಟ್ ಇವಾಗ ಅರಿಶಿಣದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಅರಿಶಿಣದ ಪುಡಿ ಬೇಕು ಅಂದರೆ ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು, ಫಸ್ಟೇ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಈರುಳ್ಳಿ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ. ಲಾಸ್ಟಲ್ಲಿ ಇವಾಗ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊನ ಅಷ್ಟೇ ಚೆನ್ನಾಗಿ ಸ್ವಲ್ಪ ಸಣ್ಣದಕ್ಕೆ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಕಟ್ ಮಾಡಿಕೊಂಡ್ರೆ ಹಂಗೆ ಬಾಯಿ ಸಿಗುತ್ತೆ. ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟೇ ಟೇಸ್ಟಾಗಿರುತ್ತೆ ಅಂತ. ಸೊ ಅದೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಖಾರದ ಪುಡಿ ಸ್ವಲ್ಪ ಕಡಿಮೆ ಆಗಿತ್ತು, ಇವಾಗ ನಮ್ಮ ಅಮ್ಮ ಹಾಕಕ್ಕೆ ಬಂದಿದ್ದಾರೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಹಾಯ್ ಧ್ರುವ. ನೋಡಿ ಗೈಸ್, ನಮ್ಮ ಅಣ್ಣ ಹಬ್ಬಕ್ಕೆ ಬಟ್ಟೆ ಎಲ್ಲ ಐರನ್ ಮಾಡ್ತಾಯಿದ್ದಾನೆ. ಎಷ್ಟು ದಿನ ನಾನು ಮಾಡುವೆ, ಇವತ್ತು ನಮ್ಮ ಅಣ್ಣ ಮಾಡ್ತವನೆ. ಹಾಯ್ ಹೇಳ್ಬೋದು ಧ್ರುವ. ಫುಲ್ ಬ್ಯುಸಿ ಹೋಗೋನೆ. ಮಾತಾಡ್ಸೋಕೋರೆ ಕಚ್ಬಿಡ್ತಾನೆ ಅಷ್ಟೇ. ನೋಡಿ ಐರನ್ ಬಾಕ್ಸ್ ಎಲ್ಲ ಮಾಡ್ತಾವನೆ. ಅಲ್ಲ, ಅಪ್ಪಂದು 2 ಶರ್ಟ್ ರೆಡಿಯಾಗಿದೆ. ಇವಾಗ ಒಂದು ಶರ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಡ್ರೆಸ್ ಕೊಡ್ತೀನಿ. ಹೆಚ್ಚು ಅಂಥದ್ದು ಮಾಡ್ಬಿಡು. ಬೆನ್ನವ ಇನ್ನು ಐರನ್ ಮಾಡೋರು ಹೆಂಗೆ ಮಾಡ್ತಾರೆ ಹೇಳು? ನನ್ನ ಡ್ರೆಸ್ ಐತೆ ನೋಡೋಣ, ಆದರೆ ಇವ್ನ ಕೈಲಿ ಮಾಡಿಸ್ತೀನಿ, ನಾನೇ ಮಾಡ್ಕೋತೀನಿ. ಟೈಮ್ ಬಂದು 9:30 ಹೋಗಿದೆ ಗೈಸ್. ಇನ್ನು ಅರ್ಧ ಗಂಟೆ ಅಷ್ಟೇ ನಮ್ಮ ಅಣ್ಣಂಗೆ. ಇಲ್ಲಿ ನಾನು ಮಾಡ್ತಿದ್ದೆ, ಬೈ ಮಿಸ್ಸಾಗಿ ಸ್ವಲ್ಪ ಖಾರದ ಪುಡಿ ಕಡಿಮೆ ಆಯಿತು. ಅದಕ್ಕೆ ಅಮ್ಮ ಬಂದು ಈ ಖಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಅರ್ಧ ನಾನು ಮಾಡಿದೆ, ಇನ್ನು ಅರ್ಧ ನಮ್ಮ ಅಮ್ಮ ಮಾಡಿದ್ದಾರೆ. ಇವಾಗ ನಮ್ಮನ್ನ ಮಕ್ಕ ತೋರ್ಸೋಕೆ ಹೋಗಲ್ಲ, ಆಮೇಲೆ ತೋರಿಸಿದ್ರೆ ಅವ್ರಿಗೆ ಬೈತಾರೆ ಅಷ್ಟೇ ಅಲ್ವಮ್ಮ? ನೋಡಿ ಗೈಸ್ ಎಷ್ಟಿದೆ ಅಂತವ್ರೆ. ಏನೋ ಮಾಡೋಗೈದು ಗೈಸ್ ಐರನ್. ಇಷ್ಟೇ 2 ನಿಮಿಷದ ಕೆಲಸ ನಮ್ಮ ಅಣ್ಣ ಮಾಡಿ ಹಾಕ್ಬಿಡ್ತಾನೆ. ಅವ್ನ ಶರ್ಟ್ ಹೆಂಗೆ ಮಾಡ್ಕೊತವ್ರೆ. ಆಮೇಲೆ ಇದು ತುಂಬ ಸಾಫ್ಟ್ ಅಂತಲೇ ಹೇಳ್ಬೋದು. ಸೊ ಅದರಿಂದ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಇವಾಗ ಅಂಗಡಿ ತೊಗೊಂಡೋಗಿ ಕೊಟ್ಟರೆ ಅವರು ಒಂಥರ ಇದಾಗಿ ಮಾಡ್ತಾರೆ. ನಮ್ಗೆ ಅಷ್ಟೊಂದು ಗೊತ್ತಿಲ್ವಲ್ಲ, ಅಲ್ಪ ಸ್ವಲ್ಪ ನಾವೇ ಮಾಡ್ಕೊತಾ ಇದ್ದೀವಿ. ನಡೀತಾನ? ನಾನು ಅಪ್ಪನ ಮತ್ತೆ ಚೆನ್ನಾಗಿ ಮಾಡ್ಬಿಟ್ಟವನೇ. ಇದು ಸ್ವಲ್ಪ ಸಾಫ್ಟ್ ಅಂತ ಹೇಳಿದ್ನಲ್ಲ, ಅದರಿಂದ ಅಷ್ಟೇ. ಎಷ್ಟೇ ಮಾಡಿದ್ರು ಹಂಗೆ ಇರುತ್ತೆ. ಸೊ ಇದೆಲ್ಲ ರೆಡಿ ಆಯಿತು. ಇದೆಲ್ಲ ಎತ್ತಿ ಹಂಗೆ ಮಾಡಿಬಿಟ್ಟು ನಮ್ಮಣ್ಣ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಾನೆ. ಈಗ ಅಲ್ಲಿವರೆಗೂ ನಾವು ಚಪಾತಿ ಒತ್ತಬೇಕು. ಚಪಾತಿ ನಮ್ಮನ್ನು ಒತ್ತಾರೆ, ನಾನು ಒತ್ತಲ್ಲ. ಚೆನ್ನಾಗೈತಮ್ಮ? ನಮ್ಮ ಅಂತವ್ರೆ ಗೈಸ್. ಸೊ ಇಷ್ಟೇ ಸಿಂಪಲ್ ಗೈಸ್. ಮನೆಗಾರ ಗೆಸ್ಟ್ ಬಂದರೆ ಆರಾಮಾಗಿ ಜಲ್ದಿ ಮಾಡಿಬಿಡ್ಬೋದು. ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು, ಉಪ್ಪು ಆ್ಯಡ್ ಮಾಡ್ತಾವ್ರೆ ಇವಾಗ. ಹಂಗೆ ಲೋ ಫ್ಲೇಮಲ್ಲೇ ಮಾಡೋಕೆ ಬಿಟ್ಬಿಟ್ರೆ ಎಲ್ಲ ಸೀದೋಗುತ್ತೆ. ಸೊ ಆವಾಗ ಕೈ ಆಡಿಸ್ತಾನೆ ಇರಬೇಕು.
ಇಲ್ಲೆಲ್ಲ ಸೀದೋಗುತ್ತೆ, ಆಮೇಲೆ ಪಾತ್ರೆಗಳು ಅಷ್ಟೇ ಹಾಳಾಗೋಗುತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಮಾಡಿ ಆವಾಗ ಮಿಕ್ಸ್ ಮಾಡ್ತಾನೆ ಇರಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ರೆಡಿ. ಆ್ಯಕ್ಚುಲಿ ಇದು ನಮ್ಮ ಅಣ್ಣಂಗೆ ಇಷ್ಟ. ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅವಾಗ ಇದು ಮಾಡೋರು. ಸೊ ಇದು ಸಕ್ಕತ್ತಾಗಿರೋದಾಗ ಸ್ಕೂಲ್ಗೆಲ್ಲ ಎತ್ಕೊಂಡು ಹೋಗ್ತಾಯಿದ್ರಿ ನಾವು ಇಷ್ಟ ಆಗಿ. ಈರುಳ್ಳಿ ಬೆಲೆ ಜಾಸ್ತಿ, ಟೊಮೊಟೊ ಬೆಲೆ ಕಡಿಮೆ. ಸೊ ಅದಕ್ಕೋಸ್ಕರ ಇವತ್ತು ನಮ್ಮಣ್ಣ ಮಾಡೋದಕ್ಕೆ ನಮ್ಮ ಮಾಡ್ತಾಯಿದ್ದಾರೆ. ಅಂದರೆ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಏನೇ ಮಾಡಿದ್ರು ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಫೈನಲಾಗಿ ರೆಡಿಯಾಗಿದೆ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮುಗೀತು. ಇದಕ್ಕೆ ಅನ್ನ ಹಾಕೊಂಡು ತಿಂದು ಸಕ್ಕತ್ತಾಗಿರುತ್ತೆ, ಚಿತ್ರಾನ್ನ ಥರ ಆಗುತ್ತೆ. ಸೊ ಸೂಪರ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಸೊ ಫೈನಲಾಗಿ ರೆಡಿ ಈರುಳ್ಳಿ ಗೊಜ್ಜು. ನೀವು ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾವ ಈ ರೆಸಿಪಿನ ಟ್ರೈ ಮಾಡಿದರೆ ತಿಳಿಸಿ ನನಗೂ ನೀವು ಯಾವ ರೀತಿ ಮಾಡ್ತೀರಾ ಅಂತ. ನಮಗಂತೂ ಆಲ್ ಟೈಮ್ ಫೇವ್ರೇಟ್. ನೋಡಿ ಗೈಸ್ ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ. ನೀವು ಟ್ರೈ ಮಾಡಿ ಆಯಿತಾ. ನೆಕ್ಸ್ಟ್ ಇವಾಗ ಚಪಾತಿ ಮಾಡಬೇಕು. ಸೊ ಬನ್ನಿ ಮಾಡೋಣ. ಅಮ್ಮ ಇವ್ನು ಐರನ್ ಮಾಡೋದ್ರೆ ಮೊಬೈಲ್ ತಕ್ಕ ಕೂತಾಡ್ತಾವ ನೋಡಿ. ನೋಡಿ ಗೈಸ್ ಹಿಂಗೆ ನಾಯಿ ಅಂತವನೇ ರೀಲ್ಸ್ ನೋಡ್ತಾವನೆ. ಐರನ್ ಮಾಡೋ ಲಕ್ಷಣಗಳು. ಅಮ್ಮ ಹೆಂಗೈತೆ? ಚೆನ್ನಾಗಿದೆಯಾ ಸೊಪ್ಪೆಲ್ಲನೂ? ಗೈಸ್ ಫಲ ಅಂತ ಹಸಿರು ಕಾಣ್ತಿದೆ ನೋಡ್ಬೋದು. ಎಷ್ಟು ಸಾಕಮ್ಮ, ಮೊಬೈಲ್ ಸಖತ್ತಾಗಿ ಕಾಣ್ತೈತೆ ಕಣಮ್ಮ. ಅದು ಬೇವಿನ ಸೊಪ್ಪು ಮತ್ತು ಇದು ಬೇವಿನ ಸೊಪ್ಪು ಅದರಲ್ವಾ ಇದು ಮಾಡೋದು. ಎಳ್ಳು ಬೆಲ್ಲನ ಎಳ್ಳು ಬೆಲ್ಲ ಇದಕ್ಕಲ್ವಾ ಸಂಕ್ರಾಂತಿಗೆ. ಇದು ಬಂದು ಎಂತಾರೆ ಬೇವು ಬೆಲ್ಲ ತಿನ್ನೋದು. ಬೇವು ಬೆಲ್ಲ ತಿನ್ನುತ್ತಾನೆ ಕರೆಕ್ಟ್. ನೋಡಿ ಸಂಕ್ರಾಂತಿಗೆ ಮತ್ತು ಯುಗಾದಿ ಕನ್ಫ್ಯೂಸ್ ಆಗೋದೆ. ಎಳ್ಳು ಬೆಲ್ಲ ಅಂತೋನಿ. ಇದು ಮಾವಿನ ಸೊಪ್ಪು ಮನೆ ಕಟ್ಟೋಕ್ಕೆ ಸಖತ್ತಾಗಿದೆ ಮಾತ್ರ. ಅಲ್ಲಿ ನಮ್ಮಣ್ಣ ಫ್ರೆಶಪ್ ಆಗಿ ಹೋಗಿ ಬಂದ ಕೆಲಸದಿಂದ. ಎಷ್ಟಪ್ಪ ಅಣ್ಣ? 20 ರೂಪಾಯಿ ಇದು 20 ರೂಪಾಯಾ? ಅವ್ರ ಅಂಗಡಿ ಹತ್ರ ಬಂದಿತ್ತು. ಸೊ ತೊಗೊಂಬಂದಿದ್ದಾರೆ ನಮ್ಮಣ್ಣ. ಮತ್ತು ತೋರಿಸೋ ಬೇವು ನೋವು ಯಾವ ಥರ ಇದೆ ನನಗೆ. ಎಷ್ಟು ಸಖತ್ತಾಗಿ ಕಾಣ್ತಿದೆ. ಇದನ್ನೆಲ್ಲ ನಾಳೆ ಕೊಡೋದು ನೀನು ತಿನ್ನೋಕ್ಕೆ. ತಿನ್ನಬೇಕು. ಫೈನಲಾಗಿ ದೇವ್ರ ಮನೆಯೂ ಕ್ಲೀನ್ ಆಯಿತು. ಸೊ ನೋಡ್ಬೋದು ದೀಪಕ್ಕೆಲ್ಲ ಬತ್ತಿ ಹಾಕಿಟ್ಟಿದ್ದಾರೆ ನಮ್ಮಮ್ಮ. ಗೈಸ್ ಇವಾಗ ನಮ್ಮ ಹಿತ್ಲು ಕಡೆ ಬಂದ್ರಿ. ವಿಳ್ಯದೆಲ್ಲ ಗಿಡ ಎಲ್ಲ ಹಬ್ಬಿಟ್ಟಿತ್ತು ನೋಡಿ ಹೆಂಗಿದೆ. ನೀರು ಹಾಕ್ತೀವಲ್ಲ ದಿನ, ಅದರಿಂದ ಒಂದು ಸ್ವಲ್ಪ ಕಸರೆ ಥರ ಇದೆ. ಇದೆಲ್ಲ ಕ್ಲೀನ್ ಮಾಡಬೇಕು ಒಂದು ಭಾನುವಾರ ಯಾವಾಗಾದ್ರು ಫ್ರೀ ಮಾಡಿಕೊಂಡು. ಈಗ ನಮ್ಮ ಅಮ್ಮಂಗೆ ಒಂದು ವಾರ ರಜಾ ನೋಡಬೇಕು. ಆವಾಗಲೇ ಮಾಡೋದು. ಇಲ್ಲ ಹೆಂಗಾಗುತ್ತೋ ಹಂಗೆ. ವಿಳ್ಯದೆಲ್ಲ ಬಿಡುತ್ತೆ, ಸಣ್ಣದಾಗಿ ಬಿಡುತ್ತೆ ಹೊರತು ದೊಡ್ಡದಾಗ್ತಿಲ್ಲ, ಅಗಲನೂ ಆಗ್ತಿಲ್ಲ. ಸೊ ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ಮರ ಥರ ಬೆಳೆದಿತ್ತು, ಅದು ಹಂಗೆ ವಾಲ್ಬಿಡ್ತು ನುಗ್ಗೆ ಮರಕ್ಕೇನೆ. ಮಳೆ ಬಂತು ಒಂದು ಇಡ್ಸುತ್ತೆ, ಅದಕ್ಕೋಸ್ಕರ ಇವಾಗ ಮೆಹಂದಿ ಸೊಪ್ಪು ಮತ್ತು ಕನಕಾಂಬರವ ಕುಯ್ಬೇಕು. ಕುಯ್ತೇವಮ್ಮೆ ಕುಯ್. ಫಸ್ಟು ಮೆಹಂದಿ ಸೊಪ್ಪೆ. ನಾವು ಮೆಹಂದಿ ಸೊಪ್ಪು ಬೆಳೆಸ್ದಾಗಿಂದ ಆಚೆ ಕಡೆ ಕೋನ್ ಅಷ್ಟು ಯೂಸ್ ಮಾಡ್ತಿಲ್ಲ. ಹೇಳಬೇಕು ಅಂದರೆ ಕೋನ್ಗಿಂತ ಇದೇ ಬೆಸ್ಟು. ಸೊ ಅದಕ್ಕೋಸ್ಕರ ಇದನ್ನೇ ಹುರ್ಕೋತೀವಿ ಅವಾಗವಾಗ. ಜ್ಞಾನ ಬಂತು ಅಂದರೆ 15 ದಿನಕ್ಕೆ ಒಂದು ಸತ ಹಾಕೋತೀವಿ. ಇನ್ನು ತಲೆಗೆ ಕೂಡ ಆ್ಯಡ್ ಮಾಡ್ತಾರಂತೆ. ನಮ್ಮ ತಲೆಗೆ ಹಾಕಲ್ಲ. ಯಾಕಮ್ಮ? ಯಾಕಂದರೆ ಬಿಳಿ ಹಿಟ್ಟೆಲ್ಲ ಕೆಂಚಿಗಾಗೈತೆ. ಅದಕ್ಕೆ ಸುಮಾರು ಜನ ನಮ್ಮ ಮನೆಗೆ ಬರ್ತಾರಲ್ಲ ಅವರೆಲ್ಲ ಅಂತಾರೆ ನಿಮ್ಮನೆಲ್ಲೇ ಬಿಟ್ಟಿದೆ ತಲೆಗೆ ಹಾಕೊಳ್ಳಿ ಅಂತ ಅಂತಾರೆ. ಆಮೇಲೆ ಅಲೋವೆರಾ ಗಿಡನೂ ಬಿಟ್ಟಿದೆ, ಯಾಕೆ ಮನೆಯಲ್ಲೇ ಬಿಟ್ಟಿದ್ದಿಲ್ಲ ಹಾಕೊಳ್ಳಿ ಅಂತಾರೆ. ನಾವಂತೂ ಹಾಕೊಳ್ಳಲ್ಲ ಗೈಸ್. ಅವರೆಲ್ಲ ಏನು ಗೊತ್ತಾ, ಮನೇಲಿ ಬೆಳೆಸಲ್ಲ, ಅವ್ರಿಗಿಷ್ಟ ಹಾಕೊಳ್ಳೋಕ್ಕೆ. ಆ ಥರ ನಾವು ಆಪೋಸಿಟ್. ಸೊ ಇಲ್ಲಿ ಮೆಹಂದಿ ಸೊಪ್ಪೆಲ್ಲ ಕೀಳ್ತಾವ್ರೆ ನಮ್ಮಮ್ಮ. ಎಷ್ಟು ಕಿತ್ತಿದ್ಯಮ್ಮ? ಮೆಹಂದಿ ಸೊಪ್ಪು ಕಿತ್ತಿದ್ದಾಯಿತು. ನೆಕ್ಸ್ಟು ಕನಕಾಂಬ್ರವ. ಮೊದಲು ಗೈಸ್ ಇಲ್ಲಿ ಯಾವುದೋ ಹೂವು ಮುತ್ತಮಲ್ಲಿಗೆ ಕನಕಾಂಬ್ರ ಅದು ಯಾವುದೋ ಒಂದು 3-4 ಥರ ಹೂವುಗಳು ಬಿಡ್ತಿತ್ತು. ಅಲ್ಲೂ ಅಷ್ಟೇ. ಇವಾಗೆಲ್ಲ ಬೀಡ್ ತಪ್ಪೋಗಿದೆ. ನೋಡಿ ನಮ್ಮ ತುಳಸಿ ಗಿಡ. ಇಲ್ಲಿ ಕನಕಾಂಬ್ರ ಹೂವು ಕೀಳ್ತಾವ್ರೆ ನಮ್ಮಮ್ಮ.